students. So today let us start with the part 6 steps of recombinant DNA technology. So in part 5 I have told you in brief about the 3 steps, and now in continuation with part 5, in this part you will be studying another 3 steps. So there are totally 5 steps in the recombinant DNA, 6 steps in the recombinant DNA technology. I have divided it into 3 and 3, and here you'll be studying the next 3, that is 4th, 5th and 6th step. It comes under chapter 11, Biotechnology, Principles and Processes, Unit 9, Biotechnology. Topics. We'll start with the process or the steps involved in the recombinant DNA technology, recombinant technology. 4th step is insertion of recombinant DNA into the host cell and obtaining the foreign gene product and downstream processing. Here you can see the 6 steps. We have completed isolation of the genetic material, that is DNA. Second, cutting of the DNA at the specific location, this we have done. Then amplification also we have studied. Now in part 6 we'll start with insertion of the recombinant DNA into the host cell and obtaining the foreign gene product and downstream processing. Insertion of recombinant DNA into the host cell. We'll start with this part. Here you can see here in the diagram, this is the recombinant DNA or a plasmid. This is normal one, and this blue color one or the green color one which you can see here is a plasmid, that is the vector. Okay, we want this particular plasmid or the recombinant plasmid to be transformed into this cell. This is your E. coli cell, and this is its genetic material, and this is the one which has been transferred. ಇದೇನೈತೆ ಅದು ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು. ಅದಕ್ಕೆ ಈ ಪ್ರಾಸೆಸ್ಸನ್ನು ರೀಕಾಂಬಿನೆಂಟ್ ಪ್ಲಾಸ್ಮಿಡು ಈ ಕೊಲೈ ಸೆಲ್ ಒಳಗಡೆ ನೀವು ಇನ್ಸರ್ಟ್ ಮಾಡ್ತಿರಲ್ಲ, ಈ ಪ್ರಾಸೆಸನ್ನು ನಾವು ಟ್ರಾನ್ಸ್ಫರ್ಮೇಷನ್ ಅಂತ ಕರಿತೀವಿ. ಓಕೆ, ಆಮೇಲೆ ಅದನ್ನು ಆಂಪ್ಲಿಫಿಕೇಶನ್ ಮಾಡ್ತೀರಾ. ಒಂದು ಸೆಲ್ ಇರೋದು ಯು ವಿಲ್ ಗೆಟ್ ಮೆನಿ ಸೆಲ್ಸ್. ಓಕೆ, ಫ್ರಮ್ ಹಿಯರ್ ಯು ಕ್ಯಾನ್ ಸಿ ಹೌ ಇಟ್ ಈಸ್ ಟ್ರಾನ್ಸ್ಲೇಟೆಡ್. ಒಂದೊಂದು ಸೆಲ್ಲಲ್ಲೂ ಎರಡೆರಡು ಇರುತ್ತೆ, ಕೆಲವೊಂದು ಸೆಲ್ಲಲ್ಲಿ ಒಂದು ರೀಕಾಂಬಿನೆಂಟ್ ಪ್ಲಾಸ್ಮಿಡು ಮಲ್ಟಿಪ್ಲೈ ಆಗುತ್ತೆ. ವಾಟ್ ಈಸ್ ದಿಸ್? Using any method, what you will do is the ligated DNA is introduced into the recipient cell. ಓಕೆ, ಐ ಹ್ಯಾವ್ ಟೋಲ್ಡ್ ಯು ದ ಡಿಫ್ರೆಂಟ್ ಮೆಥಡ್ಸ್, ಶಾರ್ಟ್ ಗನ್ ಮೆಥಡ್, ಈ ಥರ ಕೆಲವೊಂದು ಮೆಥಡ್ಸನ್ನು ಹೇಳಿದ್ದೀನಿ. ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ವಿಲ್ ಗೋ ವಿತ್ ಲೈಗೇಟೆಡ್ DNA ಈಸ್ ಇಂಟ್ರಡ್ಯೂಸ್ಡ್ ಇನ್ ಟು ದ ರೆಸಿಪಿಯೆಂಟ್ ಸೆಲ್. ವಾಟ್ ಈಸ್ ದಿಸ್ ಲೈಗೇಟೆಡ್? ವೆರೆವರ್ ಯು ವಾಂಟೆಡ್ ಇಟ್, ಎಲ್ಲಿ ಬೇಕಲ್ಲಿ ನೀವು ಕಟ್ ಮಾಡಿ ನಿಮಗೆ ಯಾವ ಜೀನ್ ಬೇಕು ಅದನ್ನು ಇನ್ಸರ್ಟ್ ಮಾಡಿ ಅದನ್ನು ಲೈಗೇಟ್ ಜಾಯಿನ್ ಮಾಡಿದ್ದೀರಾ. ರೀಜಾಯಿನ್ ಮಾಡಿರೋವಂಥ DNA ನೀವು ರಿಸೈಪಿಯೆಂಟ್ ಸೆಲ್, ದಿಸ್ ಇಸ್ ಈ ಕೊಲೈ ಸೆಲ್ ಇಸ್ ದ ರಿಸೈಪಿಯೆಂಟ್ ಸೆಲ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ. ದೆ ಟೇಕ್ ಅಪ್ ದ DNA ಫ್ರಮ್ ಇಟ್ ಸರೌಂಡಿಂಗ್, ತೊಗೊಳುತ್ತೆ ಅದು. ಇದು ಸರೌಂಡಿಂಗ್, ಅದು ದಿಸ್ ಇಸ್ ದ ಸೆಲ್. ಇದು ಸರೌಂಡಿಂಗಿಂದ ಈ ಒಂದು ರಿಕಾಂಬಿನೆಂಟ್ ಪ್ಲಾಸ್ಮಿಡನ್ನು ಆಕ್ಸೆಪ್ಟ್ ಮಾಡೈತೆ, ಅಬ್ಸಾರ್ಬ್ ಮಾಡಿರುತ್ತೆ. If a recombinant DNA bearing ampicillin resistant gene is transferred into E. coli cells, the host cells become ampicillin resistant cells. Example, ampicillin ಅನ್ನುವಂಥದ್ದು ಇದು ಆಂಟಿಬಯೋಟಿಕ್. ಇದಕ್ಕೆ ರೆಸಿಸ್ಟೆಂಟ್ ಆಗಿರುವಂಥ ಜೀನ್ ನೀವು ಈ recombinant DNA ಎಲ್ಲ ಹಾಕಿದರೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಸೆಲ್. ಓಕೆ, ಈ ಸೆಲ್ಲು ಕೂಡ ಏನಾಗುತ್ತೆ, ಆಂಫಿಸಿಲಿನ್ ರೆಸಿಸ್ಟೆಂಟ್ ಸೆಲ್ಸ್ ಆಗಿ ಡೆವಲಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಜೀನ್ ಎಲ್ಲದರಲ್ಲಿ ಐತಲ್ಲ, ಯಾವ ಸೆಲ್ಲಲ್ಲಿ ಈ ಜೀನ್ ನಿಮಗೆ ಬರುತ್ತೆ, ಈ ಎಲ್ಲನೂ ಕೂಡ ನಿಮಗೆ ಆಂಫಿಸಿಲಿನ್ ರೆಸಿಸ್ಟೆಂಟ್ ಸೆಲ್ಸ್ ಆಗಿರುತ್ತೆ. Okay, if the transformed cells are spread on agar plates containing ampicillin, only transformants will grow. Okay, untransformed recipient cells will die. ಓಕೆನಾ, ಇಲ್ಲಿ ಯಾವೊಂದು ಇದರಲ್ಲಿ ಟ್ರಾನ್ಸ್ಫಾರ್ಮ್ ಆಗೈತಾ, ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಟ್ರಾನ್ಸ್ಫಾರ್ಮ್ ಆಗಿರುತ್ತಾ, ಆ ಸೆಲ್ಸ್ ನಿಮಗೆ ಅದು ಮಾತ್ರ ಗ್ರೋ ಆಗುತ್ತೆ. ಎಲ್ಲಿ ಅಂದರೆ ಆಂಫಿಸಿಲಿನ್ ಮೀಡಿಯಮಲ್ಲಿ ಗ್ರೋ ಆಗುತ್ತೆ. ಅಗಾರ್ ಅಂದರೆ ನಿಮ್ಗೆ ಗೊತ್ತಾ, ನಾನು ಹೇಳಿದೆ ಇಟ್ ಈಸ್ ಅ ವೀಡ್ ಅಂತ. ಓಕೆ, ವೀಡ್ ವಿಚ್ ಈಸ್ ಯೂಸ್ ಫಾರ್ ದ ಕಲ್ಚರಿಂಗ್ ಆಫ್ ದ ಬ್ಯಾಕ್ಟೀರಿಯಾ. ಅದು ಒಂಥರ ನಿಮಗೆ ಸಾಲಿಡ್ ಲಿಕ್ವಿಡ್ ಇರುತ್ತೆ, ಅದು ನಿಮಗೆ ಕೋಲ್ಡ್ ಆದಾಗ ನಿಮಗೆ ಸಾಲಿಡ್ ಆಗುತ್ತೆ. ಸೊ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಗಾರ್ ಪ್ಲೇಟ್ಸ್ ಕಂಟೈನಿಂಗ್ ಆಂಫಿಸಿಲಿನಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೆಂಟ್ಸ್ ಮಾತ್ರ ಗ್ರೋ ಆಗುತ್ತೆ, ಅನ್ಟ್ರಾನ್ಸ್ಫಾರ್ಮ್ಡ್ ರೆಸಿಪಿಯೆಂಟ್ಸ್ ಸತ್ತೋಗುತ್ತೆ. ದೇ ವಿಲ್ ನಾಟ್ ಗ್ರೋ. ಸೊ ಅದೇ ಯಾಕೆ ಅಂತ ಹೇಳಿದ್ರೆ, ಸೊ ಆಂಫಿಸಿಲಿನ್ ಇರೋವಂಥ ಇದಕ್ಕೆ ನೀವು ಇದು ಮಾಡ್ತಿದ್ದೀರಾ. ಸೊ ಅದರಲ್ಲಿ ಆಂಫಿಸಿಲಿನ್ ರೆಸಿಸ್ಟೆಂಟ್ ಇರೋದ್ರಿಂದ ಅದು ಆರಾಮಾಗಿ ಬೆಳೆಯುತ್ತೆ. ಆರ್ ಯು ಗೆಟಿಂಗ್? ನಾವು ಆಪ್ಟೇನಿಂಗ್ ದ ಫಾರಿನ್ ಜೀನ್ ಪ್ರಾಡಕ್ಟ್ ಆಯಿತಾ. ಇವಾಗ ಫಾರಿನ್ ಜೀನ್ ಪ್ರಾಡಕ್ಟನ್ನು ಯಾವ ಥರ ಆಪ್ಟೇನ್ ಮಾಡ್ಕೋತೀರಾ, ತೊಗೋತೀರಾ ಹೇಗೆ ಅಂತ. ದ ಅಲ್ಟಿಮೇಟ್ ಏಮ್ ಆಫ್ ದ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಇಸ್ ಟು ಪ್ರೊಡ್ಯೂಸ್ ಅ ಡಿಸೈರಬಲ್ ಪ್ರೋಟೀನ್. ಜೀನ್ ಅಲ್ಲ, ಡಿಸೈರಬಲ್ ಜೀನ್ ಪ್ರೊಡಕ್ಷನ್ ಮಾಡೋದಲ್ಲ, ಡಿಸೈರಬಲ್ ಪ್ರೋಟೀನ್ ಪ್ರೊಡಕ್ಷನ್ ಮಾಡೋದು ಅಲ್ಟಿಮೇಟು ಏಮ್ ಆಗಿರೋದು ರೀಕಾಂಬಿನೆಂಟ್ DNA ಟೆಕ್ನಾಲಜಿದು. ಓಕೆ, ನಿಮಗೆ ಗೊತ್ತು
DNA will give you, after transcription will give you mRNA, and that after translation will give you ಪ್ರೋಟೀನ್ ಅಂತ ಹೇಳಿ. ಪ್ರೋಟೀನ್ ಡೈರೆಕ್ಟಾಗಿ ಪ್ರೋಟೀನ್ ಕೊಡೋದಿಲ್ಲ, ಜೀನ್ಸ್ ಇರುತ್ತೆ, ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್, ಅದು ನಿಮಗೆ ಟ್ರಾನ್ಸ್ಲೇಟ್ ಆಗಿ ನಿಮಗೆ ಪ್ರೋಟೀನ್ಸ್ ಬರುತ್ತೆ. ಫೈನಲ್ ಏಮೇನು ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ ಸಿಗಬೇಕು. ದ ಫಾರಿನ್ ಜೀನ್ ಗೆಟ್ಸ್ ಎಕ್ಸ್ಪ್ರೆಸ್ಡ್ ಅಂಡರ್ ಅಪ್ರಾಪ್ರಿಯೇಟ್ ಕಂಡೀಷನ್ ಹಿಯರ್. ಈ ಫಾರಿನ್ ಜೀನು ಎಲ್ಲಿ ಬೇಕಲ್ಲಿ ನಿಮಗೆ ಎಂಥ ಕಂಡೀಷನ್ ಇದ್ದರೂ ಕೂಡ ಆರಾಮಾಗಿ ಅದು ಇದಾಗೋದಿಲ್ಲ. ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕಂಡೀಷನ್ಸ್ ಬೇಕಾಗಿರುತ್ತೆ. ವೆರಿ ಸಸ್ಟೈನಬಲ್ ಸ್ಯೂಟಬಲ್ ಕಂಡೀಷನ್ಸ್ ಬೇಕಾಗಿರುತ್ತೆ. ಓಕೆ, if a protein encoding gene is expressed in a heterologous host, it is called as recombinant protein. ಓಕೆನಾ? ಸೊ ಯಾವುದೇ ಒಂದು ಹೋಸ್ಟಲ್ಲಿ ನೀವು ಇಲ್ಲಿ ಏನು ಯಾವುದಕ್ಕೆ ಟ್ರಾನ್ಸ್ಫಾರ್ಮ್ ಸೆಲ್ಸ್ ಐತಲ್ಲ, ಆ ಸೆಲ್ಸ್ ಅಲ್ಲ, ಯಾವುದೇ ಒಂದು ಸೆಲ್ಲಲ್ಲಿ ನೀವು ಪ್ರೋಟೀನ್ ಎನ್ಕೋಡಿಂಗ್ ಜೀನನ್ನು ಟ್ರಾನ್ಸ್ಫರ್ ಮಾಡಿರ್ತೀರ, ಅದು ಎಕ್ಸ್ಪ್ರೆಸ್ ಆಗಾಯಿತು, ಈ ತೊಗೊಂಡಿರ್ತೀರಲ್ಲ ನೀವು, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ರೀಕಾಂಬಿನೆಂಟ್ DNA ತುಂಬ ಕಾಪೀಸ್ ಬಂದಿರುತ್ತಲ್ಲ, ಆ ರೀಕಾಂಬಿನೆಂಟ್ DNA ಯಾವುದೇ ಹೋಸ್ಟಲ್ಲಿ ನೀವು ಇನ್ಸರ್ಟ್ ಮಾಡಿದ್ರು ಕೂಡ ಅದು ಎಕ್ಸ್ಪ್ರೆಸ್ ಆಯಿತು. ದಟ್ ಮೀನ್ಸ್ ಜೀನ್ ಈಸ್ ಡಿಕೋಡೆಡ್ ಆಯಿತು ಅಂತ ಹೇಳಿದ್ರೆ ಅದರಿಂದ ನಿಮಗೆ ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ. ಅದನ್ನು ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಓಕೆ, ಯಾವುದೇ ಹೋಸ್ಟೆಲ್ ಆಗಿರ್ಬೋದು, ಬರೀ ಜೀನಲ್ಲ, ಜೀನಿಂದ ನಿಮಗೆ ಪ್ರೋಟೀನ್ ಪ್ರೊಡಕ್ಷನ್ ಆದರೆ ಅದನ್ನು ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಯಾಕೆ ಹೇಳಿ ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳೋದು? ಯಾಕಂದರೆ ರೀಕಾಂಬಿನೆಂಟ್ DNA ನಿಮಗೆ ಟ್ರಾನ್ಸ್ಕ್ರೈಬ್ ಆಗಿ ರೀಕಾಂಬಿನೆಂಟ್ mRNA ಬಂದಿರುತ್ತೆ, ಅದರಿಂದ ನಿಮಗೆ ಪ್ರೋಟೀನ್ ಬರುತ್ತೆ. ಅಂಥ ಪ್ರೋಟೀನನ್ನು ನೀವು ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳ್ತೀರಾ, ಮಾಮೂಲಿ ಬರೀ ಪ್ರೋಟೀನ್ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಅಷ್ಟೇ, ಯು ಆರ್ ಟೆಲಿಂಗ್ ಇಟ್ ರೀಕಾಂಬಿನೆಂಟ್. ಏನು ರೀಕಾಂಬಿನೆಂಟು? ಅದರದ್ದೇ ಆದಂಥ ಒಂದು ಮೆಟೀರಿಯಲ್ ಬಿಟ್ಟು ಇನ್ನೊಂದು ಫಾರಿನ್ ಮೆಟೀರಿಯಲ್ ಒಂದು ಸ್ವಲ್ಪ ಪಾರ್ಟ್ ಆಗಿರ್ಬೋದು ಅಥವಾ ಒಂದು ಸ್ಮಾಲ್ ಸ್ಟ್ರೆಚ್ನ ಅದು ಹೊಂದ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಕರಿತೀರಪ್ಪ. ಓಕೆ, ನಾವು ದ ಸೆಲ್ಸ್ ವಿತ್ ಫಾರಿನ್ ಜೀನ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ಲ್ಯಾಬಾರೆಟ್ರಿ. ಈ ಸೆಲ್ಸ್ ಯಾವುದರಲ್ಲಿ ಫಾರಿನ್ ಜೀನ್ ಇರುತ್ತೆ ಅದನ್ನು ಲ್ಯಾಬಲ್ಲಿ ನಾವು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಕಲ್ಚರ್ ಮಾಡ್ಬೋದು. ದ ಕಲ್ಚರ್ಸ್ ಆರ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಡಿಸೈರ್ಡ್ ಪ್ರೋಟೀನ್ ಆ್ಯಂಡ್ ಪ್ಯೂರಿಫೈಡ್ ಬೈ ಯೂಸಿಂಗ್ ಸಪ್ರೇಷನ್ ಟೆಕ್ನಿಕ್. ಓಕೆನಾ? ಒಂದು ಡಿಸೈರ್ಡ್ ಟೆಕ್ನಿಕ್ಕನ್ನು ಯೂಸ್ ಮಾಡಿ ಅದನ್ನು ಡಿಸೈರ್ಡ್ ಪ್ರೋಟೀನನ್ನು ಕಲ್ಚರ್ ಮಾಡ್ತೀರಾ, ಮತ್ತು ಅದನ್ನು ಪ್ಯೂರಿಫೈ ಮಾಡ್ತೀರಾ, ಆಮೇಲೆ ಅದನ್ನು ಸಪ್ರೇಟ್ ಮಾಡ್ತೀರಾ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ದ ಸೆಲ್ಸ್ ಕ್ಯಾನ್ ಆಲ್ಸೋ ಬಿ ಮಲ್ಟಿಪ್ಲೈಡ್ ಇನ್ ಅ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್. ಓಕೆ, ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮಲ್ಲಿ ನಾವು ಸೆಲ್ಸನ್ನು ತುಂಬ ಜಾಸ್ತಿ ಕಾನ್ಸಂಟ್ರೇಷನಲ್ಲಿ ಕಲ್ಚರ್ ಮಾಡ್ಬೋದು. ಹಿಯರ್ ದ ಯೂಸ್ಡ್ ಮೀಡಿಯಮ್ ಇಸ್ ಡ್ರೈನ್ಡ್ ಔಟ್ ಫ್ರಮ್ ಒನ್ ಸೈಡ್ ವೈಲ್ ಫ್ರೆಶ್ ಮೀಡಿಯಮ್ ಈಸ್ ಆ್ಯಡೆಡ್ ಫ್ರಮ್ ದ ಅದರ್ ಸೈಡ್. ಓಕೆ, ಯಾವ ಮೀಡಿಯಮಲ್ಲಿ ಕಲ್ಚರ್ ಆಗ್ತಿರುತ್ತೆ ಆ ಸೆಲ್ಸು ಫುಲ್ ಗ್ರೋ ಆದಮೇಲೆ ಆ ಮೀಡಿಯಮನ್ನು ನೀವು ಒಂದು ಕಡೆಯಿಂದ ತೊಗೊಬಿಡ್ಬೋದು, ಇನ್ನೊಂದು ಹೊಸ ಮೀಡಿಯಮನ್ನು ಇನ್ನೊಂದು ಕಡೆಯಿಂದ ಹಾಕ್ಬೋದು, ಮತ್ತು ಅದರಲ್ಲಿ ಇನ್ನೂ ತುಂಬ ಕಲ್ಚರ್ಸು ಗ್ರೋ ಆಗ್ತಾ ಬರುತ್ತೆ. ಓಕೆ, then it maintains the cells more physiologically active and so produces a larger biomass. ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸೆಲ್ಸನ್ನ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡುತ್ತೆ. ಫುಲ್ ಕಲ್ಚರ್ ಆಗಿರೋದನ್ನು ನೀವು ಒಂದು ಕಡೆಯಿಂದ ತೆಗಿತೀರಾ, ಮತ್ತು ಹೊಸ ಕಲ್ಚರ್ ಆಗೋದಕ್ಕೆ ಇನ್ನೊಂದು ಕಡೆಯಿಂದ ಹೊಸ ಮೀಡಿಯಮನ್ನು ಹಾಕ್ತಿರ್ತೀರ. ಓಕೆ, ಆವಾಗ ಬಯೋಮಾಸ್ ಏನ್ ಬಯೋಮಾಸ್ ಅಂತ ಹೇಳಿದರೆ ಡ್ರೈ ವೇಟ್ ತುಂಬ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಸೊ ದಟ್ ಮೀನ್ಸ್ ನಿಮಗೆ ಬೇಕಾಗಿರೋಂಥ ಪ್ರೋಟೀನ್ ತುಂಬ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಇಟ್ ಈಲ್ಡ್ಸ್ ಮೋರ್ ಡಿಸೈರ್ಡ್ ಪ್ರೋಟೀನ್. ಓಕೆ, ನಿಮಗೆ ಬೇಕಾಗಿರೋಂಥ ಪ್ರೋಟೀನ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಮತ್ತು ಇಫ್ ಯು ವಾಂಟ್ ಟು ಒಬ್ಟೇನ್ ಜೀನ್, ನಿಮಗೆ ಬೇಕಾಗಿರೋಂಥ ರಿಕಾಂಬಿನೆಂಟ್ ಪ್ರೋಟೀನ್ ತುಂಬ ಬೇಕಂತ ಲಾರ್ಜರ್ ಕಾನ್ಸಂಟ್ರೇಷನಲ್ಲಿ ಬೇಕಂದರೆ ಅದಕ್ಕೆ ಆದಂಥ ಕೆಲವೊಂದು ದೊಡ್ಡ ಮಿಷಿನ್ಸ್ ಇರುತ್ತೆ, ಅದನ್ನು ಬಯೋರಿಯಾಕ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ತಿದ್ದೀರಾ, ದಿಸ್ ಇಸ್ ದ ಬಯೋರಿಯಾಕ್ಟರ್ ಇನ್ ಫ್ರಂಟ್ ಆಫ್ ವಿಚ್ ದ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಹಿಯರ್. ಇದೊಂದು ದೊಡ್ಡದು ಬಯೋರಿಯಾಕ್ಟರ್ ಇದು. ಸೊ ದೀಸ್ ಆರ್ ದ ವೆಸಲ್ಸ್. ಏನು ಬಯೋರಿಯಾಕ್ಟರ್ ಅಂತ ಹೇಳಿದ್ರೆ ದಿಸ್ ಇಸ್ ದ ವೆಸಲ್. ಓಕೆ, ನೀವು ಕಿಚನಲ್ಲಿ ಯೂಸ್ ಮಾಡ್ತಿರಲ್ಲ ಚಿಕ್ಕದು, ಅದೇ ಥರ ದೊಡ್ಡದಾಗಿರೋವಂಥ ವೆಸಲ್ ಇದು. ಇನ್ ವಿಚ್ ರಾ ಮೆಟೀರಿಯಲ್ಸ್ ಆರ್ ಬಯಾಲಜಿಕಲಿ ಕನ್ವರ್ಟೆಡ್ ಇಂಟು ಸ್ಪೆಸಿಫಿಕ್ ಪ್ರಾಡಕ್ಟ್ಸ್. ಏನೋ ಒಂದು ರಾ ಮೆಟೀರಿಯಲ್ಸ್ ಹಾಕ್ತೀರಾ, ಅದು ಸ್ಪೆಸಿಫಿಕ್ ಪ್ರಾಡಕ್ಟ್ ಆಗುತ್ತೆ. ಕಿಚನಲ್ಲೂ ಹಾಗೆ ತಾನೆ. ಓಕೆ, ಇಫ್ ಯು ವಾಂಟ್ ಟು ಪ್ರಿಪೇರ್ ಸಮಥಿಂಗ್, ಓಕೆ, ಅದಕ್ಕೆ ರಾ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅರ್ಥ ಆಯ್ತಾ? ದೆನ್ ಯು ವಿಲ್ ಗೆಟ್ ದ ಥಿಂಗ್ ವಾಟ್ ಯು ವಾಂಟ್. ಆರ್ ಯು ಗೆಟಿಂಗ್? ಉಪ್ಮಾ ಏನಾದರೂ ಮಾಡಬೇಕಂದ್ರೆ ಸೊ ನೀವು ಆನಿಯನ್ ಹಾಕಬೇಕು, ಯು ವಾಂಟ್ ಟು ಪುಟ್ ಕೊರಿಯಾಂಡರ್, ಓಕೆ, ವಾಟ್ ಎವರ್ ಯು ವಾಂಟ್. ಸಾಸಿವೆ ಹಾಕ್ತೀರಾ, ಓಕೆ, ಅರ್ಬೇನ್ ಸೊಪ್ಪು ಹಾಕ್ತೀರಾ, ಎಲ್ಲ ಹಾಕ್ತೀರಾ, ಓಕೆ, ಒಗ್ಗರಣೆ ಹಾಕ್ತೀರಾ, ದೆನ್ ಯು ಎವ್ರಿಥಿಂಗ್ ಯುಲ್ ಡು. ಓಕೆ, ಅದೆಲ್ಲ ಹಾಕಾದ್ಮೇಲೆ ನಿಮಗೆ ಬರುವಂಥದ್ದು ಸ್ಪೆಸಿಫಿಕ್ ಪ್ರಾಡಕ್ಟ್ ಬರುತ್ತೆ. ಫಸ್ಟು ರಾ ಮೆಟೀರಿಯಲ್ಸ್ ಹಾಕ್ತೀರಾ. ಓಕೆ, ಲೈಕ್ ದ್ಯಾಟ್ ಇಲ್ಲೂ ಕೂಡ ರಾ ಮೆಟೀರಿಯಲ್ಸ್ ಹಾಕ್ತೀರಾ, ಫೈನಲ್ ಆಗಿ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಎನ್ಸೈಮ್ಸ್ ಎಕ್ಸೆಟ್ರಾ ದ ಯೂಸಿಂಗ್ ಮೈಕ್ರೋಬಿಯಲ್, ಪ್ಲಾಂಟ್, ಅನಿಮಲ್ ಆರ್ ಹ್ಯೂಮನ್ ಸೆಲ್ಸ್. ಎಂಥ ಸೆಲ್ಸು? ಮೈಕ್ರೋ ಆರ್ಗನಿಸಮ್ ಸೆಲ್ಸು ಅಥವಾ ಪ್ಲಾಂಟ್ ಸೆಲ್ಲು ಅಥವಾ ಅನಿಮಲ್ ಸೆಲ್ ಅಥವಾ ಹ್ಯೂಮನ್ ಸೆಲ್ಲನ್ನು ಹಾಕಿ ನೀವು ಪ್ರೊಡಕ್ಷನ್ ಮಾಡ್ತೀರಾ.
Okay, to produce large quantities of the products, bioreactors are used where large volumes, okay, of culture can be processed. 100 to 1000 liters of ಕಲ್ಚರನ್ನು ನೀವು ಒಂದೇ ಸರಿ ಪ್ರೊಡಕ್ಷನ್ ಮಾಡುವಂಥ ದೊಡ್ಡ ದೊಡ್ಡ ಬಯೋರಿಯಾಕ್ಟರ್ಸನ್ನು ಯೂಸ್ ಮಾಡ್ತೀರಾ. ಬಯೋರಿಯಾಕ್ಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಲ್ಯಾಬಲ್ಲಿ ನೀವು ಚಿಕ್ಕ ಪೆಟ್ರಿ ಡಿಶಲ್ಲಿ ಕಲ್ಚರ್ ಮಾಡೋದ್ರಿಂದ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಐತಪ್ಪ ಅಂತ ಹೇಳಿದ್ರೆ, ಬಯೋರಿಯಾಕ್ಟರ್ ಪ್ರೊವೈಡ್ಸ್ ಆಪ್ಟಿಮಲ್ ಗ್ರೋತ್ ಕಂಡೀಷನನ್ನು ಆರಾಮಾಗಿ ಕೊಡುತ್ತೆ. ಓಕೆ, ಹೊರಗಡೆ ಇದ್ದಾಗ ಟೆಂಪ್ರೇಚರು ವೇರಿ ಆಗುತ್ತೆ, ಹ್ಯುಮಿಡಿಟಿ ವೇರಿ ಆಗುತ್ತೆ, ಇದೆಲ್ಲ ವೇರಿ ಆಗುತ್ತೆ. ಆದರೆ ಇಲ್ಲಿ ಟೆಂಪ್ರೇಚರ್, pH, ಸಬ್ಸ್ಟ್ರೇಟ್, ಸಾಲ್ಟ್ಸ್, ವಿಟಮಿನ್ಸ್, ಆಕ್ಸಿಜನ್ ಎಲ್ಲನೂ ಕೂಡ ಅದು ಚೆನ್ನಾಗಿ ಗ್ರೋ ಆಗೋದಕ್ಕೆ, ಕಲ್ಚರ್ ಆಗೋದಕ್ಕೆ ಎಷ್ಟು ಚೆನ್ನಾಗಿ ಬೇಕಾಗಿರುತ್ತೆ ಅಷ್ಟು ಮಾತ್ರ ಆಪ್ಟಿಮಮ್ ಆಗಿ ನೀವು ಅಲ್ಲಿ ಕೊಡ್ತೀರಾ. ಸೊ ತುಂಬ ಆರಾಮಾಗಿ ಫಾರ್ ಅಚೀವಿಂಗ್ ಅ ಡಿಸೈರ್ಡ್ ಪ್ರಾಡಕ್ಟ್ ಆರಾಮಾಗಿ ಸಿಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 2 ಥರ ಬಯೋರಿಯಾಕ್ಟರ್ಸ್ನ ಇಲ್ಲಿ ಡಯಾಗ್ರಾಮಲ್ಲಿ ತೋರಿಸಿದ್ದೀನಿ. ಫಸ್ಟು ಸಿಂಪಲ್ ಸ್ಟಿರರ್ ಟ್ಯಾಂಕ್ ಬಯೋರಿಯಾಕ್ಟರ್, ಇದು ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ. ಓಕೆ, ಸೊ ಇಲ್ಲಿ ವಾಟರ್ ಬಬಲ್ಸನ್ನು ನೀವು ಇದು ಮಾಡ್ತೀರಾ, ಸ್ಪಾರ್ಜ್ ಮಾಡ್ತೀರಾ, ಆದರೆ ಇಲ್ಲಿ ಮಾಡೋದಿಲ್ಲ, ಬರೀ ಸ್ಟಿರ್ ಮಾಡ್ತೀರಾ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಬಯೋರಿಯಾಕ್ಟರ್ಸ್ ಆರ್ ಸ್ಟಿರಿಂಗ್ ಟೈಪ್, ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಿರುತ್ತೆ, ಸಿಲಿಂಡ್ರಿಕಲ್ ಇರುತ್ತೆ ವಿತ್ ಅ ಕರ್ವ್ಡ್ ಬೇಸ್. ಹೀಗೆ ಬೇಸ್ ಬಂದು ಹಿಂಗೆ ಕರ್ವ್ ಥರ ಇರುತ್ತೆ. ಟು ಫೆಸಿಲಿಟೇಟ್ ದ ಮಿಕ್ಸಿಂಗ್ ಆಫ್ ದ ರಿಯಾಕ್ಟರ್ ಕಂಟೆಂಟ್ಸ್. ಇಲ್ಲಿ ಸ್ಟಿರರ್ ಏನಿರುತ್ತೆ ಇಲ್ಲಿ ನೋಡ್ಬೋದು ನೀವು, ಇವಾಗ ನಿಮ್ಮ ಗ್ರೈಂಡರಿನ ಜಾರ್ ಇರುತ್ತಲ್ಲಪ್ಪ, ಮಿಕ್ಸರಿಂದು ಜಾರಲ್ಲಿ ನೀವು ನೋಡಿದ್ದೀರಲ್ಲ ಬ್ಲೇಡ್ಸ್ ಯಾವ ಥರ ಇರುತ್ತೆ ಅಂತ, ಅದು ಸ್ಟಿರರ್. ಸೇಮ್ ಅದೇ ಥರ ದೊಡ್ಡ ದೊಡ್ಡ ಬ್ಲೇಡ್ಸ್ ಥರ ಇರುತ್ತೆ ಇಲ್ಲಿ. ಓಕೆ, ಫ್ಲ್ಯಾಟ್ ಬ್ಲೇಡ್ಸು, ಅದು ಸ್ಟಿರ್ ಮಾಡುತ್ತೆ, ಇರೋವಂಥ ಕಂಟೆಂಟನ್ನು ಮಿಕ್ಸಪ್ ಮಾಡೋವಂಥದ್ದು, ಅದಕ್ಕೆ ಅದನ್ನು ಸ್ಟಿರರ್ ಅಂತ ಹೇಳ್ತಾರೆ. ಸ್ಟಿರರ್ ಫೆಸಿಲಿಟೇಟ್ಸ್ ಈವನ್ ಮಿಕ್ಸಿಂಗ್ ಆಫ್ ದ ಸಬ್ಸ್ಟೆನ್ಸಸ್ ಎಲ್ಲ ಏನಿರುತ್ತೆ ಅದರದ್ದು ಈವನ್ ಮಿಕ್ಸಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ಆಕ್ಸಿಜನ್ ಅವೈಲೇಬಿಲಿಟಿನ ಜಾಸ್ತಿ ಮಾಡುತ್ತೆ. ಆಲ್ಟರ್ನೇಟಿವ್ಲಿ ಏರ್ ಕ್ಯಾನ್ ಬಿ ಬಬಲ್ಡ್ ಥ್ರೂ ದ ರಿಯಾಕ್ಟರ್. ಏರು ಕೂಡ ನೀವು ಬಬಲ್ ಮಾಡ್ಬೋದು, ಯಾಕಂದರೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದಕ್ಕೆ. ಓಕೆ, ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಬಯೋರಿಯಾಕ್ಟರ್? ಈ 2 ಬಯೋರಿಯಾಕ್ಟರ್ಸಲ್ಲೂ ಎಷ್ಟು ನಿಮಗೆ ಪಾರ್ಟ್ಸು ಕಾಮನ್ ಆಗಿರುತ್ತೆ, 6 ಪಾರ್ಟ್ಸು. ಫಸ್ಟ್ ಆಜಿಟೇಟರ್ ಸಿಸ್ಟಮ್ ಅಂತ, ಮಿಕ್ಸ್ ಮಾಡೋವಂಥದ್ದು. ಆಕ್ಸಿಜನ್ ಡೆಲಿವರ್ ಮಾಡೋವಂಥ ಸಿಸ್ಟಮ್ಮು. ಫೋಮ್ ಕಂಟ್ರೋಲ್ ಸಿಸ್ಟಮ್, ಫೋಮ್ ಜಾಸ್ತಿ ಪ್ರೊಡಕ್ಷನ್ ಆದರೆ ಅದನ್ನು ಕಂಟ್ರೋಲ್ ಮಾಡೋವಂಥದ್ದು. ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋವಂಥದ್ದು. pH ಕಂಟ್ರೋಲ್ ಸಿಸ್ಟಮ್. ದೆನ್ ಸ್ಯಾಂಪ್ಲಿಂಗ್ ಪೋರ್ಟ್ಸ್ ಫಾರ್ ಪೀರಿಯಾಡಿಕ್ ವಿಡ್ರಾವಲ್ ಆಫ್ ದ ಕಲ್ಚರ್. ಸ್ಯಾಂಪ್ಲಿಂಗ್ ಪೋರ್ಟ್ಸ್ ಏನು ಮಾಡೋದು, ಯಾವಾಗ ಫುಲ್ ಕಂಪ್ಲೀಟ್ ಒಂದು ಮೀಡಿಯಾದಲ್ಲಿ ಕಂಪ್ಲೀಟಾಗಿ ಕಲ್ಚರ್ ಆಗಿದ ತಕ್ಷಣ ಅದನ್ನು ತೊಗೊಬಿಡೋದು ಹೊರಗಡೆ, ಅದಕ್ಕೋಸ್ಕರ ಇಷ್ಟು ನಿಮಗೆ ಪಾರ್ಟ್ಸ್ ಇರುತ್ತೆ. ಓಕೆ, ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಆ್ಯಸಿಡ್ ಬೇಸ್ ಕಂಟ್ರೋಲ್ ಇರುತ್ತೆ. ದೆನ್ ಸ್ಟೀಮ್ ಮತ್ತು ಸ್ಟೆರಿಲೈಸೇಷನ್, ದಿಸ್ ಇಸ್ ದ ಮೋಟರ್. ಫೋಮನ್ನು ಕಂಟ್ರೋಲ್ ಮಾಡೋವಂಥದ್ದು, ದೀಸ್ ಆರ್ ದ ಫ್ಲ್ಯಾಟ್ ಬೇಡ್ಸ್. ಆ್ಯಂಡ್ ಇಲ್ಲಿ ಕಲ್ಚರ್ ಬ್ರಾತ್ ಇಲ್ಲಿರುತ್ತೆ, ಇಲ್ಲಿಂದ ನೀವು ಇದು ಸ್ಟರೈಲ್ ಏರ್ ಬರುತ್ತೆ, ಇಲ್ಲಿ ರಿಮೂವ್ ಮಾಡಿ ನೀವು ಬ್ರಾತನ್ನು ತೊಗೋಬೋದು, ಕಲ್ಚರನ್ನು. ಇಲ್ಲಿ ಸ್ಪಾರ್ಜ್ಡ್ ಅಂತ ಹೇಳಿದರೆ ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್. ಇಲ್ಲಿ ಈ ಥರ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತೀರಾ. ಗ್ಯಾಸ್ ಎಂಟ್ರೈನ್ಮೆಂಟ್ ಅಂತ. ಬಬಲ್ಸ್ ಏನು ಮಾಡುತ್ತೆ, ದೇ ಇನ್ಕ್ರೀಸ್ ದ ಆಕ್ಸಿಜನ್ ಟ್ರಾನ್ಸ್ಫರ್ ಏರಿಯಾ. ಓಕೆ, ದೆನ್ ನೆಕ್ಸ್ಟ್ ಇಸ್ ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್. ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಸೀರೀಸ್ ಆಫ್ ಪ್ರಾಸೆಸಸ್ ಸಚ್ ಆಸ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ದ ಪ್ರಾಡಕ್ಟ್ಸ್ ಆಫ್ಟರ್ ದ ಬಯೋಸಿಂಥೆಟಿಕ್ ಸ್ಟೇಜ್. ಫುಲ್ ಎಲ್ಲ ಸಿಂಥೆಸಿಸ್ ಆದಮೇಲೆ ಅದನ್ನು ಸಪ್ರೇಟ್ ಮಾಡಿ ಪ್ಯೂರಿಫೈ ಮಾಡಿ ಹೊರಗಡೆ ತೊಗೊಳ್ಳೋ ಪ್ರಾಸೆಸನ್ನು ಡೌನ್ ಸ್ಟ್ರೀಮಿಂಗ್ ಅಂತ ಹೇಳ್ತೀವಿ. ಓಕೆ, ದ ಪ್ರಾಡಕ್ಟ್ ಈಸ್ ಫಾರ್ಮ್ಯುಲೇಟೆಡ್ ವಿತ್ ಸ್ಯೂಟಬಲ್ ಪ್ರಿಸರ್ವೇಟಿವ್ಸ್ ಹಾಕ್ತೀರಾ. ಓಕೆ, ತುಂಬ ದಿವಸ ಇರಬೇಕದು. ಸಚ್ ಫಾರ್ಮುಲೇಷನ್ ಅಂಡರ್ಗೋಸ್ ಕ್ಲಿನಿಕಲ್ ಟ್ರಯಲ್ಸ್ ಆ್ಯಂಡ್ ಸ್ಟ್ರಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್. ಅದಾದಮೇಲೆ ಎಲ್ಲ ಮಾಡಾದ್ಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ತೀರಾ. ಆಮೇಲೆ ಅಂದರೆ ದೇರ್ ಇಸ್ ನೋ ಏನು ಹಾರ್ಮ್ ಇಲ್ಲ ಮನುಷ್ಯರಿಗೆ, ಹ್ಯೂಮನ್ಸಿಗೆ, ಆ್ಯನಿಮಲ್ಸಿಗೆ, ಪ್ಲಾಂಟ್ಸ್ಗೆ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ. ಆಮೇಲೆ ಅದನ್ನು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಮಾಡ್ತೀರಾ. ಓಕೆ, ಪ್ರಾಸೆಸ್, ಬಯೋ ಅನಾಲಿಸಿಸ್, ಸೇಫ್ಟಿ, ಎಫಿಕಸಿ, ರಿಕವರಿ ಕಾಸ್ಟ್ ಆ್ಯಂಡ್ ದೆನ್ ಕ್ವಾಲಿಟಿ ಕಂಟ್ರೋಲ್ ಇದೆಲ್ಲ ಮಾಡ್ತೀರಾ. ಹಿಯರ್ ಯು ಕ್ಯಾನ್ ಸಿ ಅಪ್ಸ್ಟ್ರೀಮ್ ಪ್ರಾಸೆಸಿಂಗ್ ಇದೇನಿಲ್ಲ, ಆರಾಮಾಗಿ ಸಪ್ರೇಟಾಗಿ ರಿಮೂವ್ ಮಾಡೋವಂಥದ್ದು. ಇಲ್ಲಿ ಪ್ರೆಷರ್, ವೈರಸಸ್, ಬ್ಯಾಕ್ಟೀರಿಯಾ, ರಿಯೇಜೆಂಟ್ಸ್ ಇದೆಲ್ಲ ಹಾಕ್ತೀರಾ. ಓಕೆ, ಕಾಲಮ್ ಮೆಟೀರಿಯಲ್, ಟಾಕ್ಸಿನ್, ಹೋಸ್ಟೆಲ್ ಕಾಂಪೊನೆಂಟ್ಸ್ ಈ ಥರ ಎಲ್ಲ ಇರುತ್ತೆ. ಫೈನಲಿ ಈ ಥರ ನಿಮಗೆ ಕಾನ್ಸಂಟ್ರೇಷನ್, ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳ್ತೀವಿ, ಈ ಥರ ಎಲ್ಲ ಮಾಡ್ತೀರಾ. ಓಕೆ, ಸೊ I'll tell you once again ಏನೇನು ಸ್ಟಡಿ ಮಾಡಿದ್ದೀರ ಅಂತ. ಲಾಸ್ಟ್ 3 steps you have studied: insertion of recombinant DNA into the host cell, then obtaining the foreign gene product, and next is downstream processing. ಇಲ್ಲಿ ಏನು ಮಾಡ್ತೀರಾ, ನಿಮಗೆ ಬೇಕಾಗಿರುವಂಥ ರಿಕಾಂಬಿನೆಂಟ್ ಸೆಲ್ಲನ್ನು ಹೋಸ್ಟ್ ಸೆಲ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ. ಓಕೆ, ದೆನ್ ಅದನ್ನು ಆಪ್ಟೇನ್ ತುಂಬ ಫಾರಿನ್ ಜೀನನ್ನು ಹೇಗೆ ಆಪ್ಟೇನ್ ಮಾಡ್ತೀರಾ ಅಂದರೆ, ಯು ವಿಲ್ ಗೆಟ್ ದ ರಿಕಾಂಬಿನೆಂಟ್ ಪ್ರೋಟೀನ್. ಏನು ಜೀನ್ ಇರುತ್ತೆ ಅದು ಎನ್ಕೋಡ್ ಆಗಿ ನಿಮಗೆ ಪ್ರೋಟೀನ್ ಬಂದಾಗ ಅದನ್ನು ರಿಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳ್ತೀವಿ.
ಓಕೆ. ಸೊ ಇಯರ್ ಕಲ್ಚರ್ ಸಿಸ್ಟಮಲ್ಲಿ ನೀವು ಜೀನ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತೀರಾ, ಅದಕ್ಕೆ ಬಯೋರಿಯಾಕ್ಟರ್ಸನ್ನು ಯೂಸ್ ಮಾಡ್ತೀರಾ. ಓಕೆ. ಆ್ಯಂಡ್ ದೆರ್ ಆರ್ 2 types of bioreactors which you have studied: simple stirred tank bioreactor, sparged stir ಟ್ಯಾಂಕ್ ಬಯೋರಿಯಾಕ್ಟರ್. ಯೂಶ್ವಲಿ ನಿಮಗೆ ಈ ಒಂದು ಡಯಾಗ್ರಾಮ್ಸ್ ಎಕ್ಸಾಮ್ಸಲ್ಲಿ ಬಯೋರಿಯಾಕ್ಟರ್ ಡಯಾಗ್ರಾಮ್ಸನ್ನು ತುಂಬ ಕೇಳ್ತಿರ್ತಾರೆ. ಓಕೆ. ಸೊ ದಿಸ್ ಮಚ್ ಯು ಹ್ಯಾವ್ ಸ್ಟಡಿ. ಅದಾದಮೇಲೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳಿದ್ರೆ ಬಂದಿರೋವಂಥ ಕಲ್ಚರನ್ನು ಸಪ್ರೇಟ್ ಮಾಡಿ ಪ್ಯೂರಿಫೈ ಮಾಡಿ ಪ್ರಾಡಕ್ಟ್ಸನ್ನು ತೊಗೊಳ್ಳೋಂಥದ್ದು. ಓಕೆ. ಸೊ ವಿತ್ ದಿಸ್ ಐ ವಿಲ್ ಸ್ಟಾಪ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.